ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಆನ್ಲೈನ್ ಸೆಷನ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಇವತ್ತಿನ ಕ್ಲಾಸು ರಿಸ್ಕ್ ಅಂಡ್ ರಿಟರ್ನ್ ಥರ್ಡ್ ಸೆಷನ್ ಪ್ರಾಬ್ಲಮ್ಸ್. ನನ್ನ ಮೊದಲನೇ ತರಗತಿಯಲ್ಲಿ ನಾನು ರಿಟರ್ನ್ ಅಂದ್ರೆ ಏನು ಅಂತ ನಿಮಗೆ ಹೇಳಿದ್ದೆ. ಎರಡನೇ ತರಗತಿಯಲ್ಲಿ ನಾವು ರಿಸ್ಕ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಬೇರೆ ಬೇರೆ ರೀತಿಯ ಹಿಸ್ಟಾರಿಕಲ್ ಅಂಡ್ ಎಕ್ಸ್ ಆಂಟೆ ಎಕ್ಸ್ಪೆಕ್ಟೆಡ್ ಇದರ ಫಾರ್ಮುಲೆಗಳನ್ನು ನಾವು ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಈ ತರಗತಿ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅನ್ನುವಂತ ಸಬ್ಜೆಕ್ಟ್. ಇಟ್ ಈಸ್ ಫಾರ್ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ಸ್ಟೂಡೆಂಟ್ಸ್, ಮೋಸ್ಟ್ಲಿ ಫಾರ್ ಫೈನಲ್ ಇಯರ್ಸ್, ಫೈನಾನ್ಸ್ ಎಲೆಕ್ಟಿವ್ ಪೇಪರ್, ಸೆಷನ್ 3 ರಿಸ್ಕ್ ಅಂಡ್ ರಿಟರ್ನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ನೋಡೋಣ. ರಿಸ್ಕ್ ಅಂಡ್ ರಿಟರ್ನ್ ಪ್ರಾಬ್ಲಮ್ಸ್ ಹಿಸ್ಟಾರಿಕಲ್ ಆದ್ರೆ ಯಾವ ರೀತಿ, ಎಕ್ಸ್ಪೆಕ್ಟೆಡ್ ಆದ್ರೆ ಯಾವ ರೀತಿ ಅಂತ ಸಾಲ್ವ್ ಮಾಡೋಣ. ಬನ್ನಿ. There are two sets of problems which we see in risk and return. Mainly it is historical or ex post risk and return, and second one is expected or ex ante risk and return. So before we go into the problem, I would like to share few things with you. It is the points to be remembered. See, always when we approach a problem, we should read it, each problem at least 3 times, because we have to understand it completely. ಯಾವುದೇ ಒಂದು ಲೆಕ್ಕವನ್ನ ನಾವು ಮೊದಲನೇ ಸರಿ ಓದಿದ ಕೂಡಲೇ ಸೊಲ್ಯೂಷನ್ ಮಾಡೋದಕ್ಕೆ ಹೋಗ್ಬಿಡುದು. ಅಟ್ಲೀಸ್ಟ್ ಅದನ್ನ 3 ಸತಿ ಓದಿ ಮನನ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನ ತಿಳ್ಕೋಬೇಕು. ಎರಡನೇದು ಐಡೆಂಟಿಫೈ ವಾಟ್ ಈಸ್ ಆಸ್ಕ್ಡ್, ಏನು ಕೇಳಿದರೆ ಈ ಪ್ರಾಬ್ಲಮ್ ಅಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೂರನೇದು ರೈಟ್ ವಾಟ್ ಈಸ್ ಗಿವನ್, ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್, ಡೇಟಾ ಏನ್ ಇದೆ, ವಾಟ್ ಡೇಟಾ ಇಸ್ ಗಿವನ್ ಟು ಅಸ್ ಅಂಡ್ ವಾಟ್ ಈಸ್ ಆಸ್ಕ್ಡ್. ಇಫ್ ದಿಸ್ ಕ್ಲಾರಿಟಿ ಇಸ್ ದೇರ್, ಯು ಆರ್ ಗೋಯಿಂಗ್ ಟು ಸಾಲ್ವ್. half of your problem is solved there itself. And lastly, before starting the solution, please write the formulae to be used accordingly. ಈ ರೂಲ್ಸ್ ನಾವು ಯಾವುದೇ ಪ್ರಾಬ್ಲಮ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. So read each and every problem completely, write or identify what is asked, write what is given, and then write the formulae before starting the solution. ಬನ್ನಿ ಈಗ ಮೊದಲನೇ ಪ್ರಾಬ್ಲಮ್ ನಾವು ನೋಡೋಣ. ಮೊದಲನೇ ಪ್ರಾಬ್ಲಮ್, the return of the stock ABC is as follows. Year is given, return in percentage is given, and year is 5 years. First year it is 7%, second year it is 3%, third year it is minus 9%, that is loss, and fourth year it is 6%, and fifth year it is 1%. So the question asked is, what is the return and risk of the stock? So ಈ ಪ್ರಾಬ್ಲಮ್ ಅಲ್ಲಿ ABC ಕಂಪನಿಯ ರಿಟರ್ನ್ಸ್ ಕೊಟ್ಟಿದ್ದಾರೆ 5 ವರ್ಷದ್ದು. ಆಮೇಲೆ ರಿಟರ್ನ್ ಮತ್ತೆ ರಿಸ್ಕ್ ಏನಿದೆ ಈ ಸ್ಟಾಕ್ದು ಅಂತ ಕೇಳಿದ್ದಾರೆ. ಈಗ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಐಡೆಂಟಿಫೈ ಮಾಡ್ಕೋಬೇಕಾಗಿರೋಂಥದ್ದು, ಈ ಪ್ರಾಬ್ಲಮ್ ಹಿಸ್ಟಾರಿಕಲ್ ರಿಟರ್ನ್ ಬೇಸ್ಡಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬೇಸ್ಡಾ ಅಂತ. ಈಗ ಈ ಪ್ರಾಬ್ಲಮ್ ನೋಡ್ತಿದ್ದ ಹಾಗೆ ದಿಸ್ ಈಸ್ ಹಿಸ್ಟಾರಿಕಲ್ ರಿಟರ್ನ್, ಬಿಕಾಸ್ first year, second year, third year, fourth year and fifth year duration is told to you and return is given to you, and there is no probability, and nowhere they have used the word expected risk and return. Please note down, if a word called expected risk and return is used, it is ex ante or expected. So what is the return and risk ಅಂತ ಅಷ್ಟೇ ಕೇಳಿದ್ದಾರೆ. Therefore we conclude that it's a problem on historical risk and return. Shall we start the solution? Come, we'll start the solution of the problem. First problem, ನಾನು ನಿಮಗೆ ಹೇಳಿದೆ ಮೊದಲೇ ಏನು ಕೊಟ್ಟಿದ್ದಾರೆ ಗಿವನ್ ಅಂತ ಅದನ್ನ ಬರಿಬೇಕು ಅಂತ. See, I have written here, given is the asked thing is historical return and risk. ಸೊ ಅಕಾರ್ಡಿಂಗ್ಲಿ ನಾನು ನಿಮಗೆ ಸೆಕೆಂಡ್ ಸೆಷನ್ ಅಲ್ಲಿ ಫಾರ್ಮುಲೆಗಳನ್ನ ಕೊಟ್ಟಿದ್ದೆ, ಹಾಗೆ ನಿಮ್ಮ ನೋಟ್ಸ್ ಅಲ್ಲಿ ಬರೀರಿ ಅಂತಾನು ಹೇಳಿದ್ದೆ. ರಿಟರ್ನ್ ಇಸ್ ರೆಪ್ರೆಸೆಂಟೆಡ್ ಆಸ್ ಆರ್ ಬಾರ್, ವಿಚ್ ಈಕ್ವಲ್ಸ್ summation r divided by n, where n is the duration of historical return given, and risk is always measured with the
standard deviation, that is calculated through square root of summation r minus r bar whole square divided by n minus 1. ನಾವು ಫಾರ್ಮುಲಾಗಳನ್ನ ಫಸ್ಟ್ ಬರ್ಕೊಂಡ್ರೆ half of the problem is solved. ನೋಡಿ ನಾನೀಗ ಗಿವನ್ ಬರ್ಕೊಂಡಿದ್ದೀನಿ, ಇದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದು ಇಯರ್ 1 to 5 and ರಿಟರ್ನ್ ಕರೆಸ್ಪಾಂಡಿಂಗ್ ರಿಟರ್ನ್ಸ್ ನಾನು ಬರ್ಕೊಂಡಿದ್ದೀನಿ. ಈಗ ನಮಗೆ ಫಸ್ಟ್ ರಿಟರ್ನ್ ಈಕ್ವಲ್ಸ್ ಆರ್ ಬಾರ್, ದಟ್ ಈಸ್ ಸಮೇಶನ್ r divided by n. So summation r equals total of the returns which is given here. So total of the return is 7 plus 3 10. This is minus. So 10 minus 9 is 1. Then 6 that and plus 1. 7 plus 3 10 17. 17 minus 9 is 8. So our summation r is 8. So when we put this in this formula, it is 8 divided by 5, which can be calculated as 8 divided by 5 equals 1.6. So therefore r bar equals summation r divided by n, that is 8 by 5, that is 1.6%. R bar is 1.6%. We have calculated the return. Now we will go into risk. So we have calculated the return. It is R bar, that is equal to 1.6. Now we will move on to the risk. Risk formula ಏನು? Sigma equals summation r minus r bar whole square divided by n minus 1 square root. So ಈ ಫಾರ್ಮುಲಾ ನೋಡಿದಾಗ ನಮಗೆ ನೆಕ್ಸ್ಟ್ ಕಾಲಮ್ ಯಾವುದು ಬೇಕು ಅಂತ ಗೊತ್ತಾಗುತ್ತೆ. We require r minus r bar and then r minus r bar whole square to continue with the summation. So accordingly I have put the two columns there. R bar is nothing but 1.6. R is already here. So 7 minus 1.6. How much it is? 5.4. Next 3 minus 1.6. It is 1.4. Next 9 minus 9 minus 1.6. Minus minus ಬಂದಿರೋದ್ರಿಂದ we have to add it. 9 plus 1.6 will be equal to 10.6. This is in minus. Next is 6 minus 1.6. How much it will be? It is 4.4. And last one is 1 minus 1.6 is minus 0.6. So this is our R minus R bar. Now next column we have to fill in, that is we have to square it. 5.4 square, 5.4 into 5.4, which is equal to 29.16. We will round it off. It is 29.2. Next 1.4 into 1.4, it is 1.96. Shall we round it off to 2? Okay, 2. Next 10.6. 10.6 into 10.6 will be equal to 112.36. See, there is a negative symbol. So negative symbol square ಮಾಡಿದಾಗ positive ಆಗುತ್ತೆ. Minus into minus plus. So it will be 112.4. Next 4.4 into 4.4, which will be equal to 19.4. And last one is 0.6 into 0.6. Again there is a negative symbol, so it will be equal to 0.36, or we can round it off to 4. When we total r minus r bar whole square, we will get it as 163.4. Substituting that value in our formula, sigma equals
square root of 163.4 divided by 5 minus 1. So 163.4 divided by 5 minus 1 is 4, which will give us square root of 40.85. And when we take out the square root, it will be 6.4. Therefore, our sigma will be equal to 6.4%. So we have calculated the return and also the risk now. Hope you have understood the calculation for the first problem, the risk and the return. Return is 1.6% and the risk of the security of ABC company is 6.4%. ಈಗ ನಾವು ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ನೋಡಿದ್ವಿ, ಹಿಸ್ಟಾರಿಕಲ್ ರಿಸ್ಕ್ ಅಂಡ್ ರಿಟರ್ನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಆಲ್ರೆಡಿ ನಾನು ಅದನ್ನ ನಿಮ್ಗೆ ಡೀಟೇಲ್ ಆಗಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ಮೊದಲು ನಾವು ಪ್ರಾಬ್ಲಮ್ ನ ಓದಿದ್ವಿ, ಅರ್ಥ ಮಾಡ್ಕೊಂಡ್ವಿ, ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ, ಮತ್ತೆ ಯಾವ ಫಾರ್ಮುಲೆ ನಾವು ಯೂಸ್ ಮಾಡಬೇಕು ಅದನ್ನ ನೋಡಾದ್ಮೇಲೆ ನಾವು ಸೊಲ್ಯೂಷನ್ ನ ಮಾಡಿದ್ವಿ. ನಾವು ಟೇಬಲ್ ನ ಡ್ರಾ ಮಾಡೋ ಮುಂಚೆ ಫಾರ್ಮುಲಾ ಬರ್ಕೊಂಡ್ರೆ ನಮ್ಗೆ ಯಾವ ಕಾಲಮ್ಸ್ ಬೇಕಾಗತ್ತೆ ಫಾರ್ಮುಲಾ ಪ್ರಕಾರ ಅನ್ನೋದು ಗೊತ್ತಾಗತ್ತೆ, ನಿಮ್ಮ ವರ್ಕಿಂಗ್ ನೀಟ್ ಆಗಿ ಬರುತ್ತೆ. ಸೊ ನಾವೀಗ ಹಿಸ್ಟಾರಿಕಲ್ ರಿಟರ್ನ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. Next problem is focusing on expected return where probability gets associated. So probability ಕೊಟ್ಟಾಗ ನಾವು ಯಾವ ರೀತಿಯ ರಿಸ್ಕ್ ಮತ್ತೆ ರಿಟರ್ನ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಫಾರ್ಮುಲೆ ಬರುತ್ತೆ, ಇದೇ ಬರುತ್ತಾ ಬೇರೆ ಬರುತ್ತಾ, ನಾ ಆಲ್ರೆಡಿ ನಿಮಗೆ ಎರಡನೇ ಸೆಷನ್ ಅಲ್ಲಿ ಹೇಳಿದೀನಿ. ಈಗಲೂ ಪ್ರಾಬ್ಲಮ್ ಮಾಡಬೇಕಾದ್ರೆ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡು ಈಗ ನಾನು ಎರಡನೇ ಪ್ರಾಬ್ಲಮ್ಗೆ ಮೂವ್ ಆಗ್ತಾ ಇದ್ದೀನಿ. ಬನ್ನಿ, ನಾನು ಈಗ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕ್ಯಾಲ್ಕುಲೇಟೆಡ್ ಓರಿಯೆಂಟೆಡ್ ಪ್ರಾಬ್ಲಮ್ ನ ನೋಡೋಣ. ಯು ಆರ್ ಅನ್ ಇನ್ವೆಸ್ಟರ್ ಹೂ ವುಡ್ ಲೈಕ್ ಟು ಇನ್ವೆಸ್ಟ್ ಇನ್ L&T stock. The rate of return expected is as follows. Probability is given and return in percentage is given, and 0.2 is for 5, 0.4 probability is for 10, and 0.3 is for 8, and 0.1 for 11% of return. Analyze the security by calculating risk and return. So how you will identify this as expected return problem or ex ante risk and return problem? Because there is probability associated, and they have also given the return is expected. So that means it is expected risk and return oriented problem. Come, we'll start the solution now. So calculation of expected return and risk. This is the solution for our second problem. So now problem ನೋಡಿದಾಗ ಅಲ್ಲಿ probability ಕೊಟ್ಟಿದ್ರು, return ಕೊಟ್ಟಿದ್ರು. So we understood it as expected risk and return. Accordingly, I have written the formula here. Return equals E of R. Expected return na ನಾವು E of R ಅಂತ ಬರಿತೀವಿ, which equals summation PI into RI, that is probability of I security multiplied by return of I security, and risk is sigma, that is equal to summation PI into RI minus R bar I whole square. ಸೊ ನಮಗೆ ಇದು ಏನಕ್ಕೆ ನಾವು ಮೊದಲೇ ಬರ್ಕೋತೀವಿ ಅಂದ್ರೆ ನೆಕ್ಸ್ಟ್ ಟೇಬಲ್ ಹಾಕ್ಬೇಕಂದ್ರೆ ನಮ್ಗೆ ಎಷ್ಟು ಕಾಲಮ್ಸ್ ಬೇಕಾಗುತ್ತೆ, ಯಾವ ರೀತಿ ನಾವು ಮುಂದುವರ್ಕೊಂಡು ಹೋಗ್ಬೇಕಾಗತ್ತೆ ಅಂತ. ಬನ್ನಿ ಈಗ ನಾವು ಟೇಬಲ್ ಹಾಕಿ ಸೊಲ್ಯೂಷನ್ ರೆಡಿ ಮಾಡೋಣ. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲೆ ಐ ಹ್ಯಾವ್ ನೋಟೆಡ್ ಡೌನ್ ದ ಟೇಬಲ್ ಹಿಯರ್. PI is given, probability is given, and corresponding return of the security is also given. So it is expected return and risk. So according to the formula, next column is PI into RI, that is for the return, and for the risk we require R minus R bar, one column, next R minus R bar square, the second column, and PI into R minus R bar whole square, which you are seeing the last column.
ಸೊ ಈ ಅಡ್ವಾಂಟೇಜ್ ನಮಗೆ ಮೊದಲೇ ಫಾರ್ಮುಲಾ ಬರೆಯೋದ್ರಿಂದ ಬರುತ್ತೆ. ಸೊ ಈಗ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಎಕ್ಸ್ಪೆಕ್ಟೆಡ್ ರಿಟರ್ನ್. PI into RI is nothing but probability multiplied by the return, that is 0.2 into 5, 1.0, 0.4 into 10, 4.0, 0.3 into 8, 8 3s are 24, 2.4, 0.1 into 11, that is 1.1. So when we total this, we will get summation PI RI. Total is 4 plus 1 is 5, 5 plus 2.4, 7.4 plus 1.1 is 8.5. So our expected return summation PI into RI is 8.5%. This is our expected return. Now we will move on to further calculation, that is risk calculation. R bar is nothing but 8.5. So R bar will be using as 8.5 and RI is this column. So RI minus R bar I. So R bar I is 8.5. 5 minus 8.5. It is minus 3.5. 10 minus 8.5 is 1.5. 8 minus 8.5 is minus 0.5 and 11 minus 8.5 is 2.5. So next column is we have to square R minus R bar, and that is minus 3.5 into minus 3.5. Minus into minus will become plus. So the value will be 3.5 into 3.5, that is 12.25. Next 1.5 into 1.5 is 2.25. Next 0.5, that is minus 0.5 into minus 0.5 is minus into minus plus. So 0.25. Next 2.5 into 2.5 is 6.25. Next column we require is R minus R bar whole square into the corresponding probability. So here 0.2 into 12.25. So 0.2 into 12.25 is 2.45. Next is 2.25 into 4. 2.25 into 4, that is 0.9. Next 0.3 into 0.25, it is 0.075. Next 0.1 into 6.25, it is 0.625. Now we have done corresponding PI into RI minus RI bar whole square. When we total this column, we will get summation PI into RI minus R bar I. So shall we start? 2.45 plus 0.9 plus 0.075 plus 0.625 will be equal to 4.05. So we have got summation PI into RI minus R bar I whole square as 4.05. When I write this, sigma will be equal to square root of this, that is 2.012. See how easy it is when we chart it down with the table. So our return is 8.5% and risk is 2.012%.
So suppose I am the investor of L&T, I would be looking for 8.5% of return with the 2.012% at risk. Hope you have understood this problem. Now you have seen one problem on historical return and one problem on expected return. We'll move on to the third problem. It is extension of the second problem, similar kind of calculations. See, you are an investor. Which security you will choose for investment? Here two security details are given to you. Outcomes are given 1, 2, 3. Return of security A is given with its probability, and return of security B is given with its probability. Now you are the investor, you have to select either A or B. How you will select? See, here nowhere they have told about calculating risk and return. But you have to calculate risk and return, compare it with each other. ಎರಡು ಸೆಕ್ಯೂರಿಟಿಯ ರಿಸ್ಕ್ ಮತ್ತೆ ರಿಟರ್ನ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲೆಲ್ಲೂ ರಿಸ್ಕ್ ರಿಟರ್ನ್ ಅನ್ನೋ ಪದಗಳನ್ನ ಅವ್ರು ಬಳಸೇ ಇಲ್ಲ. ನೀವು ಇನ್ವೆಸ್ಟರ್ ಆಗಿದ್ರೆ ಏನ್ ಮಾಡ್ತಿದ್ರಿ, ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ತಿದ್ರಿ ಅಂತ ಮಾತ್ರ ಕೇಳಿದ್ದಾರೆ. ಸೊ ಇಂಡಿವಿಜುವಲ್ ಆಗಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ರಿಟರ್ನ್ ಕೊಟ್ಟಿದ್ದಾರೆ ಪ್ರತಿ ಸೆಕ್ಯೂರಿಟಿದು. ಸೊ ಇಂಡಿವಿಜುವಲ್ ಆಗಿ ಒಂದೊಂದು ಸೆಕ್ಯೂರಿಟಿಗೂ ನೀವು ರಿಸ್ಕ್ ಮತ್ತೆ ರಿಟರ್ನ್ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಎಂಡಿಂಗ್ ಅಲ್ಲಿ ಕನ್ಕ್ಲೂಷನ್ ಕೊಡಬೇಕಾದ್ರೆ ಕಂಪೇರ್ ಮಾಡಿ ನಾವು ಆನ್ಸರ್ನ ಹೇಳ್ತೀವಿ. ಬನ್ನಿ ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇದು ನಿಮ್ಮ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಪ್ರಾಬ್ಲಮ್ ಆಗಿರುತ್ತೆ. So in the third problem we had seen there were two securities, and which security you will select was the question. So nowhere they had told risk and return, but they had given probability. So we have to take risk and return while selecting the security for investment. Accordingly, I have framed the table here as we have solved in the second problem. I have followed the same method. I have taken the return of the A and probability of the A, and then return into probability next column, then RA minus R bar A, that is first column minus the expected return what we have calculated here, that is 50, and then RA minus R bar A whole square, then probability of A into RA minus R bar A whole square. ಸೊ ಇಲ್ಲಿ ರಿಟರ್ನ್ಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ. ಈ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಫಾರ್ ಎಕ್ಸಾಂಪಲ್ 13 into 0.25 is 3.25, 15 into 0.5 is 7.5, 17 into 0.25 is 4.25, and total of this is nothing but expected return of A, that is 15%. So ಈ 15 ನ ನಾವು R bar A ಅಂತ ತಿಳ್ಕೊಂಡು next column ಅಲ್ಲಿ 13 minus 15 is minus 2, 15 minus 15 is 0, 17 minus 15 is 2. Next, square of this column, minus 2 into minus 2 is 4, 0 into 0 will be 0, 2 into 2 is 4. Next, for this column we multiply it with corresponding probability. 4 into 0.25 is 1, 0 multiplied with 0.5 is equal to 0, and 4 into 0.25 is 1. Total of this is summation PA into RA minus R bar A whole square, that is equal to 2. So ಇಲ್ಲಿವರೆಗೂ ನಾನು ಮಾಡಿ ನಿಲ್ಲಿಸಿದ್ದೀನಿ. Next I have moved to security B. ಇಲ್ಲೂ ಕೂಡ return probability, next probability into return, next return minus expected return, then square of it, then that is multiplied with probability. ಈ ಮೆಥಡ್ ಅಲ್ಲೇ ನಾನು ಮಾಡಿದಾಗ ನನಗೆ ರಿಟರ್ನ್ ಕೂಡ ಇಲ್ಲಿ 15% ಬಂತು. ಈ 15% ನ ಯೂಸ್ ಮಾಡಿ ನಾನು 7 minus 15 ಮಾಡಿದಾಗ minus 8, 15 minus 15 0, 23 minus 15 is 8. So square of this is 64, 0 and 64, and this column into probability, that is 64 into 0.25 will be 16, 0 into 0.5 is 0, and 0.25 into 64 is 16. Total of this has come to 32. Hope you have understood the calculation. Now we will move on to next part of the problem.
to continue the problem. So we had worked out in the table separately for security A separate, B separate, and we had calculated the expected return for A as 15%, and the risk calculation was done, that is summation Pi RA minus RRA whole square, which was equal to 2 for security A. And for security B also we had calculated the return, it was 15%, and summation PB RB minus R bar B whole square was 32. Now illivargu table alli madidvi. Now to further calculate the risk and return, the return is summation PA RA is 15% for A, and when we use the formula standard deviation sigma equals summation Pi into RA minus R bar A whole square of the square root, that is square root of 2 is 1.41%. ಅಂದ್ರೆ ಸೆಕ್ಯೂರಿಟಿ ಎಗೆ ರಿಟರ್ನ್ 15% ಇದೆ, ರಿಸ್ಕ್ 1.41% ಇದೆ. ಸೊ ಸೆಕ್ಯೂರಿಟಿ ಬಿ ನೋಡಿದಾಗ ನಾವು ರಿಟರ್ನ್ ಸಮೇಷನ್ ಪಿ ಬಿ ಆರ್ ಬಿ ಇಸ್ 15% and standard deviation when we apply the formula root 32 is 5.66%. ಅಂದ್ರೆ ಬಿ ದು ರಿಟರ್ನ್ 15% ಇದೆ, ರಿಸ್ಕ್ 5.66% ಇದೆ. ನಮ್ಮನ್ನೇನು ಕೇಳಿದ್ದಾರೆ, ಸಪೋಸ್ ಯು ಆರ್ ದ ಇನ್ವೆಸ್ಟರ್, ವಿಚ್ ಸೆಕ್ಯೂರಿಟಿ ಯು ವಿಲ್ ಸೆಲೆಕ್ಟ್. ಅಂದ್ರೆ ಸೆಕ್ಯೂರಿಟಿ ಎ ಸೆಲೆಕ್ಟ್ ಮಾಡ್ತೀರಾ, ಬಿ ಸೆಲೆಕ್ಟ್ ಮಾಡ್ತೀರಾ. ನೌ ವಿ ಹ್ಯಾವ್ ಟು ಕಂಪೇರ್ ದ ರಿಟರ್ನ್ ಅಂಡ್ ದ ರಿಸ್ಕ್ ಆಫ್ ಬೋತ್ ದ ಸೆಕ್ಯೂರಿಟಿ. ಎ ದ ರಿಟರ್ನ್ 15% ಇದೆ, ರಿಸ್ಕ್ 1.41% ಇದೆ. B's return is 15% and risk is 5.66%. When we compare it, please note down the students, when we compare it, always select the security with the higher return and lowest risk. But in this case, both the securities have same type of return, same return, 15% and 15% return ಇದೆ. ಆದರೆ ರಿಸ್ಕ್ ಅಲ್ಲಿ ನಮಗೆ ವ್ಯತ್ಯಾಸ ಕಾಣ್ತಾ ಇದೆ. ಎದು ಕಂಪೇರ್ಡ್ ಟು ಬಿ ಇಟ್ ಈಸ್ ಆನ್ ದ ಲೋವರ್ ಸೈಡ್. Therefore, we can conclude that the return for both the securities is 15%. So we cannot come to a conclusion based on only returns. Now what can we do is we can compare it with the risk. Risk of B is greater than A. So select security A. So we can conclude that we have to select security A. It is because the risk of B is higher than the risk of A. So always remember before giving the conclusion that we have to select high return oriented stocks with lesser risks. Hope you have understood. Students, ಇಲ್ಲಿವರೆಗೂ ನಾವು 3 different problems na solve ಮಾಡಿದ್ವಿ. We just saw the solution of 3 different types of problems oriented towards calculating risk and return. I hope that it was easy for you to learn and understand. ಇದೇ ತರ ಬೇರೆ ಬೇರೆ problems ಬೇರೆ ಬೇರೆ authors book ಅಲ್ಲಿ ನಿಮಗೆ ಸಿಗುತ್ತೆ. Any investment analysis and portfolio management textbook can be Prasanna Chandra or Punitavati Pandayan, V.K. Balla. So ಇಂಥವರ ಬುಕ್ಸ್ ಅಲ್ಲಿ ನಿಮಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ ಸಿಗುತ್ತೆ. ಅದನ್ನ ರೆಫರ್ ಮಾಡಿ ಸಾಲ್ವ್ ಮಾಡಿ. ಆದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಹೇಳಿದ್ದೆ, ಎಕ್ಸಾಮಿನೇಷನ್ ಇರ್ಬೋದು ಯಾವುದೇ ಇರ್ಬೋದು, ನಾವು ಒಂದು ಲೆಕ್ಕನ ಸಾಲ್ವ್ ಮಾಡ್ಬೇಕಾದ್ರೆ ಪ್ರತಿ ಲೆಕ್ಕನು ಮಿನಿಮಮ್ 3 ಸತಿ ಓದ್ಬೇಕು. ಆಗ ಮಾತ್ರ ಆ ಲೆಕ್ಕ ನಮಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಆಸ್ಕ್ಡ್, ಏನ್ ಕೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಮೂರನೇದು ವಾಟ್ ಈಸ್ ಗಿವನ್, ಅದನ್ನ ನೋಟ್ ಮಾಡ್ಕೋಬೇಕು. ನಾಲ್ಕನೇದು ವಿಚ್ ಆರ್ ದ ಫಾರ್ಮುಲೆ ವಿ ಆರ್ ಗೋಯಿಂಗ್ ಟು ಯೂಸ್, ಅದನ್ನ ಬರ್ಕೋಬೇಕು. ಗಿವನ್ ಬರ್ಕೋಬೇಕು, ಫಾರ್ಮುಲೆ ಬರ್ಕೋಬೇಕು, ಆಮೇಲೆ ನಾವು ಸೊಲ್ಯೂಷನ್ ನ ಟ್ರೈ ಮಾಡಬೇಕು. ಹಾಗೆ ಮಾಡೋದ್ರಿಂದ half of our problem will be solved and our paper will be very neat and clear. Hope this tip you will keep in your mind for all your subjects. Let us meet in the next session
My next session in investment analysis and portfolio management is the extension of this. That is, ಈಗ ಮಾಡಿರೋದನ್ನ ಮರಿಬೇಡಿ, ಇದರ ಎಕ್ಸ್ಟೆನ್ಷನ್ ಪೋರ್ಟ್ಫೋಲಿಯೋ ಥಿಯರಿ ಅಂತ. ಅದರಲ್ಲಿ ಮಾರ್ಕೋವಿಟ್ಸ್ ಮಾಡೆಲ್ ಬರುತ್ತೆ. ಇದೇ ತರ ರಿಸ್ಕ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್, ಅದನ್ನ ಯಾವ ರೀತಿ ಮಾಡೋದು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆ ಥಿಯರಿ ಏನ್ ಹೇಳುತ್ತೆ, ಇದನ್ನ ನಾವು ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ತರಗತಿ ಅಟೆಂಡ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.